ಮಾಡ್ಬೇಕು. ನಾನು ಚಿಕ್ಕ ವಯಸ್ಸಿಂದ ಅದೇನೋ ಗೊತ್ತಿಲ್ಲ, ಗಣೇಶ್ ಸರ್ ಜೊತೆ ಸಿನಿಮಾ ಮಾಡ್ಬೇಕಂತ ಬಹಳ ಆಸೆ. ದರ್ಶನ್ ಸರ್ ನನ್ನ ಫ್ಯಾನ್, ಗಣೇಶ್ ಸರ್ ಇಷ್ಟ. ನಿಮ್ಮ ಈಗ ಈ ಸಿನಿ ಜರ್ನಿಯಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಹೀರೋಗಳ ಜೊತೆ ಮಾಡಬೇಕು ಅಂತ ಅವಕಾಶ ಸಿಕ್ಕಾಗ ಯಾವ ಯಾವ ಹೀರೋಗಳ ಜೊತೆ ಮಾಡಲಿಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಬೇಗ ಅವಕಾಶ ಸಿಕ್ಕರೆ ತುಂಬ ಖುಷಿ ಆಗುತ್ತೆ ಅನ್ನೋದಾದ್ರೆ? ಸರ್ ಡೆಫಿನೆಟ್ಲಿ ನನಗೆ ಎಲ್ಲ ಸ್ಟಾರ್ಸ್ಗಳ ಜೊತೆನೂ ಮಾಡೋಕ್ಕೆ ಭಾಳ ಇಷ್ಟ. ಆ್ಯಂಡ್ ನೀವು ಹೇಳ್ದಂಗೆ ಯಶ್ ಸರು ಅಷ್ಟೇ, ತುಂಬ ರೆಸ್ಪೆಕ್ಟ್ ಮಾಡಬೇಕು ಅವರಿಗೆ. ಯಾಕಂದರೆ ನಮ್ಮ ಕನ್ನಡದ ಘನತೆನ ಎತ್ತಿ ಹಿಡಿದವರು. ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು. ಈವನ್ ಇಂಟರ್ನ್ಯಾಷನಲ್ಸ್ ಹೋದಾಗೂ KGF ಅನ್ನೋ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಯಶ್ ಸರಿಗೆ ಆ ಒಂದು ಪವರ್ ಇದೆ ಆ್ಯಕ್ಚುಲಿ. ಬಿಕಾಸ್ ಸುಲಭ ಅಲ್ಲ ಸರ್, ಒಂದು ಕನ್ನಡ ಇಂಡಸ್ಟ್ರಿಯಿಂದ ಕನ್ನಡ ಸಿನಿಮಾನ ಇಡೀ ಇಂಡಿಯಾ ಇಷ್ಟಪಡೋ ಥರ ಮಾಡೋದಿರ್ಬೋದು, ಪಡೋಂಥ ಸಿನಿಮಾ ಮಾಡಿ ಅದನ್ನು ರೀಚ್ ಮಾಡಿಸೋದಿರ್ಬೋದು, ಅದು ತಮಾಷೆ ಮಾತೇ ಅಲ್ಲ. ಅದನ್ನು ಮಾಡಿರೋದು, ಅದನ್ನು ಪ್ರೂವ್ ಮಾಡ್ಕೊಂಡಿರೋದು, ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಅನ್ಸ್ಕೊಂಡಿದ್ದು ನಮ್ಗೆ ತುಂಬ ಹೆಮ್ಮೆ ಇದೆ. ನಮ್ಮ ಕರ್ನಾಟಕದ ಹೆಮ್ಮೆ ಅವರು, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಸುದೀಪ್ ಸರು ಕೂಡ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡಿದ್ದಾರೆ, ಈವನ್ ಇಂಗ್ಲಿಷಲ್ಲೂ ಮಾಡಿದ್ದಾರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ. ಈಸ್ ವೆರಿ ಕ್ಲಾಸ್. ಅಂಡ್ ಅವರ ಆಟಿಟ್ಯೂಡು, ಅವರ ಅಭಿನಯ ಚಕ್ರವರ್ತಿ, ಆ ಒಂದು ಹೆಸರು ಅವ್ರಿಗೆ ಸಕ್ಕದಾಗಿ ಸೂಟ್ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡುವಂಥ ಒಂದು ಪರ್ಸ್ನಾಲಿಟಿ. ಆ್ಯಂಡ್ ಅವರು ಹಾಕೋ ಒಂದು ಔಟ್ಫಿಟ್ಟಿಂದ ಹಿಡಿದು ಮಾತಾಡೋ ಮಾತಿಂದ ಹಿಡಿದು ಅವರಿಗೆ ತಿಳುವಳಿಕೆ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಅವ್ರ ಮಾತನ್ನು ಒಂದು ಮಿಸ್ಟೇಕ್ಸ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾದ ನಟ ಸುದೀಪ್ ಸರ್. ಆ್ಯಂಡ್ ದರ್ಶನ್ ಸರ್ ಅಂತ ಬಂದಾಗ ಅವರು ಯಾವಾಗಲೂ ಏನು ಹೇಳ್ತಾರೆ ಅಂತಂದರೆ, ಅದೇನೋ ಹೇಳ್ತಾರೆ, ಮೇರಾ ಕುತ್ತಾ ಮೇರಾ ಗಲಿ ಮೇ ಶೇರ್ ಹೇ ಅಂತ ಅಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಿರ್ತಾರೆ. ಸೊ ಇಡೀ ಕರ್ನಾಟಕ ಅಷ್ಟು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದೆ ದರ್ಶನ್ ಸರ್ನ. ಅವ್ರಿಗೆ ಇನ್ನೂ ಮೆಚ್ಕೋಬೇಕಾಗಿರೋದಂದ್ರೆ ಕನ್ನಡದ ಮೇಲಿರೋ ಪ್ರೀತಿ, ಕನ್ನಡದ ಮೇಲಿರೋ ಗೌರವ, ಕನ್ನಡ ಸಿನಿಮಾಕ್ಕೆ ಅವ್ರು ಕೊಡೋವಂಥ ಒಂದು ರೆಸ್ಪೆಕ್ಟು, ಅದಕ್ಕೂ ಕೂಡ ಹ್ಯಾಟ್ಸ್ ಆಫ್. ಯಾಕಂದರೆ ಕನ್ನಡದ ಮೇಲೆ ಅಷ್ಟು ಒಲವಿಟ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಜನತೆಗೋಸ್ಕರ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕಂತ ಪ್ರತಿದಿನವೂ ಅವ್ರ ಎಫರ್ಟ್ಸ್ನ ಅವ್ರು ಹಾಕ್ತಿರ್ತಾರೆ. ಬಾಡಿ ಮೇಂಟೈನ್ ಮಾಡ್ತಿರ್ತಾರೆ, ಸುಲಭ ಅಲ್ಲ ಸರ್. ಫಿಟ್ನೆಸ್ನ ಒಂದು ಅಷ್ಟು ವರ್ಷಗಳಾದರೂ ನಾವು ಫಿಸಿಕ್ನ ಮೇಂಟೈನ್ ಮಾಡಿಕೊಂಡು, ಆ್ಯಕ್ಟಿಂಗ್ ಸ್ಕಿಲ್ಸು, ಡ್ಯಾನ್ಸ್ ಬರಲ್ಲ ಅಂತಾರೆ, ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ, ಫೈಟಿಂಗ್ಸ್ ಎಲ್ಲ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ಅವರ ಒಂದು ಸಿನಿಮಾಗಳನ್ನು ನಾನು ನೋಡ್ಕೊಳ್ತಾ ಬೆಳೆದಿರೋಳು ಒಂಥರ ತುಂಬ ಖುಷಿ ಆಗುತ್ತೆ. ಇಷ್ಟು ಸೂಪರ್ ಸ್ಟಾರ್ಸ್ ನಮ್ಮ ಕನ್ನಡದಲ್ಲಿರೋದು, ಒಬ್ಬರಿಗಿಂತ ಒಬ್ಬರು ಕಮ್ಮಿ ಇಲ್ಲ ಇಲ್ಲಿ. ಎಲ್ಲರೂ ಸಕ್ಕದಾಗಿ ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ, ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರೀಮ್ ಲೆವೆಲ್ ಸೂಪರ್ ಆಗಿದೆ. ನನಗೆ ಇವರೆಲ್ಲರ ಜೊತೆಗೂ ಆ್ಯಕ್ಟ್ ಮಾಡೋ ಆಸೆ ತುಂಬ ಇದೆ. ನೀವು ಕೇಳಿದಾಗ ಯಾರೊಟ್ಟಿಗೆ ಸಿನಿಮಾ ಮಾಡಬೇಕು, ನಾನು ಚಿಕ್ಕ ವಯಸ್ಸಿಂದ ಅದೇನೋ ಗೊತ್ತಿಲ್ಲ, ಗಣೇಶ್ ಸರ್ ಜೊತೆ ಸಿನಿಮಾ ಮಾಡಬೇಕಂತ ಬಹಳ ಆಸೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಂದರೆ ಅವರೊಂಥರ ನನಗೆ ಸೆಲೆಬ್ರಿಟಿ ಕ್ರಶ್. ಚಿಕ್ಕ ವಯಸ್ಸಿಂದ ಅವ್ರದ್ದು ಮುಂಗಾರು ಮಳೆ ಬಂದಾಗ ಪ್ರಾಬಬ್ಲಿ ನಾನು 8th, 9th ಅಥವಾ 7th ಏನೋ ಇದ್ದೆ ಅಂತ. ಆ ಟೈಮಿಂದನೂ ನಾನು ಎಲ್ಲ ವಿಜಯ್ ಕರ್ನಾಟಕ, ವಿಜಯವಾಣಿ ಎಲ್ಲ ಪೇಪರ್ಸ್ನ ಎತ್ಕೊಂಡ್ಬಂದು ಅವ್ರ ಪೋಸ್ಟರ್ಸ್ನೆಲ್ಲ ಕಟ್ ಮಾಡಿ ನಾನು ಒಂದು ಬುಕ್ಕಲ್ಲಿ ಅಂಟಿಸ್ತಾ ಇದ್ದೆ. ದರ್ಶನ್ ಸರ್ ನನ್ನ ಫ್ಯಾನು, ಗಣೇಶ್ ಸರ್ ಇಷ್ಟ. ಸೊ ಸೆಲೆಬ್ರಿಟಿ ಕ್ರಶ್ ಅವರು. ಸೊ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು, ಅಲ್ಲಿಂದ ಹೋಗೋಣ ಅಂತ. ಸೊ ಎಲ್ಲರೊಟ್ಟಿಗೂ ಆಕ್ಟ್ ಮಾಡೋ ಆಸೆ. ಬರೀ ಕನ್ನಡ ಅಷ್ಟೇ ಅಲ್ಲ, ಎಲ್ಲ ಭಾಷೆನಲ್ಲೂ ಅಲ್ಟಿಮೇಟ್ಲಿ ನಮ್ಮ ಭಾರತ ಎಲ್ಲ ಭಾಷೆನೂ ಮಾಡ್ಬೇಕನ್ನೋ ಆಸೆ ಇದೆ. ನೋಡೋಣ ಲೈಫ್ ಹೆಂಗ್ ಹೋಗುತ್ತೆ. ನೆಕ್ಸ್ಟ್ ಗಣೇಶ್ ಅವ್ರಿಗೆ ಯಾರಾದ್ರೂ ಸಿನಿಮಾ ಮಾಡ್ತಾ ಇದ್ರೆ, ಸೊ ಅವ್ರನ್ನ ಅವಕಾಶ ಇದ್ರೆ ಅಂದ್ರೆ ಮೀನ್ಸ್ ನಿಮ್ ಕ್ಯಾರೆಕ್ಟರ್ ಸೂಟ್ ಆದ್ರೆ ಅನುಷ್ ಅಪ್ಲಿಕೇಶನ್ ಹಾಕಿದ್ದಾರೆ. ಎಸ್ ಗಣೇಶ್ ಸರ್ ಪ್ಲೀಸ್, ನಾನು ಎಷ್ಟೊಂದು ಕಡೆ ಹೇಳ್ಬಿಟ್ಟಿದ್ದೀನಿ, ನೀವು ಒಟ್ಟಿಗೆ ಸಿನಿಮಾ ಮಾಡ್ಬೇಕಂತ. ಗಣೇಶ್ ಸರ್ ಕೇಳಿಸ್ಕೊಡಿ, ನೋಡಿ ನೆಕ್ಸ್ಟ್ ಸ್ವಲ್ಪ ಏನಾದ್ರು ದಯ ಮಾಡಿ.